ಏನೋ ಆಗಿದೆಯಲ್ಲ ಅವ್ರಿಗೂ ಈ ಹುಡುಗಿಗೂ ಏನಂತ ನೋಡ್ಕೊಬೇಕಲ್ಲ. ಈಗ ಸ್ಯಾಮ್ ಸಮೀರ್ ಇನ್ಸ್ಟಾನ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಳ್ಳೋಣ ಆಯ್ತಾ ಗೈಸ್? ಸೊ 2 ಫೋನ್ನ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಬರ್ಡೇ ಪ್ಲಾನು ನಮ್ಮ ಹತ್ರ ಬಾಯ್ ಬಿಡ್ಸೋಣ. ಏನು ಗೈಸ್, ನಮ್ಮ ಟೀಮ್ ಇಟ್ಕೊಂಡು ನಮಗೆ ಸರ್ಪ್ರೈಸು. ಅನಾಥ ಮಗುವಾದೆ ನೋಡಿ. ನನಗೆ ಮಾಡ್ತೀರಾ ಓಕೆ, ನನ್ನ ಫ್ರೆಂಡ್ಗೆಲ್ಲ ರೋಸ್ಟ್ ಮಾಡೋದು ಸರಿಯಲ್ಲ. Okay, let's go. Food is the farm. Hi, so welcome back to my new vlog. Guys, ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಬರ್ಡೇಗೆ ರೆಡಿ ಆಗಕ್ಕೆ ಬಂದಿದ್ದೀನಿ. ಅಂದರೆ ಫಸ್ಟು ಹೇರ್ ಕಟ್ ಆಯಿತು, ಈಗ ಪೆಡಿಕ್ಯೂರು, ಡಿ ಟ್ಯಾನು ಮತ್ತು ಫೇಶಿಯಲ್ ಎಲ್ಲ ಮಾಡಿಸ್ತಾ ಇದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಇಲ್ಲಿ. ನೇಹಾ ಅವರು ಅಲ್ಲಿಂದ ಬಂದಿದ್ದಾರೆ ಸ್ಪಿನ್ನಿಗೆ. ಏನು ಅಲ್ಲಿಂದ ಇಲ್ಲಿಗೆ? ಸೊ ನಮ್ಮದು ನಾಳೆ ಬ್ಲಾಗಲ್ಲಿ ಬರ್ತೀರಾ ನೀವು. ಇವತ್ತು ನೈಟ್ ಏನೋ ಒಂದು ಬರ್ಡೇ ಪಾರ್ಟಿ ಇದೆ, ಅದಕ್ಕೆ ಕೇಕ್ ತೊಗೊಂಬರೋಕ್ಕೆ ಬಂದಿರೋದು, ಕೇಕ್ ಕೊಡೋಕ್ಕೆ ಮೇನ್ಲಿ ಅಲ್ವಾ. ನಾಳೆ ನಾನು ಬಿಸಿ ಇದ್ದೀನಿ, ನಮ್ಮ ಅಪ್ಪ ಬರ್ಡೇ ಅಲ್ವಾ. ಹಾಂ. ಸೊ ನೀವು ನಾಳೆ ಬರ್ಡೇಗೆ ಬರ್ತಾ ಇಲ್ಲ, ಬರ್ಡೇ ಪ್ಲಾನ್ ಮಾಡ್ತಿಲ್ಲ ನೀವೇನು? ಗೈಸ್, ಅನಾಥ ಮಗುವಾದೆ. ನನ್ನ ಬರ್ಡೇ ಯಾರು ಪ್ಲಾನ್ ಮಾಡ್ತಿಲ್ಲ. ಬನ್ನಿ ಈಗ ಫಸ್ಟ್ ಹೋಗಿ ಪೆಡಿಕ್ಯೂರ್ ಮಾಡ್ಸೋಣ. ಲೆಟ್ಸ್ ಗೋ. ಗಾಬರಿ ಆಗೋಯ್ತು ನನಗೆ, ಚೇರ್ ಮೂವ್ ಆಯಿತು ಅಂತ. ಗೈಸ್, ಬಿಸಿ. ಶಶಾಂಕ್ ಬರಲ್ಲ ಅಂತ ಹೇಳಿದಾನೆ. ಸರಿ ಹೇಳಿ, ನೀವೇನು ಅನ್ಕೊಂಡಿದ್ದೀರಾ? ನಿಮ್ಮ ಪ್ರಕಾರ ಏನಿರುತ್ತೆ? ಏನು ಅಂದ್ರೆ, ಇವತ್ತು ಬಾಯ್ಸ್ದು ಪ್ಲಾನ್ ಅಂತ ಹೇಳಿದ್ದಾರೆ. ನನಗೆ ಅದೂ ಕನ್ಫರ್ಮ್ ಇಲ್ಲ, ನಿಜವಾಗ್ಲೂ ಅದು ನಂಬಿಕೆ ಇಲ್ಲ. ಬರೀ ಬಾಯ್ಸ್ ಇದೆಯೇನು ಅಂತ ಟುಮ್ ಪ್ಲಾನ್ ಮಾಡಿರೋದು ಇದು. ಇನ್ನೊಂದು ಇವರು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ದಾರೆ. ಅದೇ ಇಲ್ಲಿ ನಮ್ಮ ಬಾಯ್ಸ್ ಫ್ರೆಂಡ್ಸು, ಅಲ್ಲಿ ಬರೀ ಫ್ಯಾಮಿಲಿ ಟೀಮು ಅಂತ ಹೇಳಿದ್ದೀರಾ. ಸೊ 2 ಬರ್ಡೇ ಆಗ್ತಿದೆ, ಅದೇ ಖುಷಿ ನನಗೆ. ಅದು ಬಿಟ್ಟು ಬೇರೆ ಏನು ಖುಷಿ ಇಲ್ಲ. ಸೊ ಏನಿರ್ಬೋದು? ಲೈಕ್ ವಾಟ್? ಕೇಕ್ ಕಟ್ ಮಾಡೋದು, ಇನ್ನೇನಿರುತ್ತೆ ಅಷ್ಟೇ. ಗಿಫ್ಟ್ ಇಸ್ಕೊಳ್ಳೋದು, ಕೇಕ್ ಕಟ್ ಮಾಡೋದು. ಅದೇ ಒಂದಿಷ್ಟು ಸೈಜಲ್ಲಿ ಕೇಕ್ ಮಾಡ್ಕೊಂಡು ತಗೊಂಬರೋಣ ಸಾಕು ಅಂತ. 10 ರೂಪಾಯಿ ಪೀಸು ಆ ಸ್ಲೈಸ್ ಬರುತ್ತಲ್ಲ, ಪ್ಲೇನ್ ಕೇಕ್. ರೇ, ಸ್ಯಾಮ್ ಸಮೀರ್ ಬರ್ಡೇ ಕೇಕ್ ಮಾಡ್ತಿರೋದು ನೀವು. ಯಾರವರು? ಅಷ್ಟೇನಾ? ಮ್ಯಾನೇಜರ್ ಕಾಲ್ ಮಾಡ್ತಿದ್ದಾರೆ, ಆಮೇಲೆ ಮಾತಾಡ್ತೀನಿ. ಹಲೋ ಏನ್ರಿ ಶೂಟ್ರೇ, ನೇಹಾ ಅವ್ರಿಗೆ ಫೋನ್ ಮಾಡಿ ಆಮೇಲೆ ನಮಗೆ ಫೋನ್ ಮಾಡ್ತಾ ಇದ್ದೀರಾ? ಅವರೆಲ್ಲ ಮಾಡಿದ್ದು. ಲೇ ನೀನು ಹೇಳಾರೆ 14 ಅವರೆಲ್ಲಪ್ಪ ಮಾಡಿದ್ದು. ಸೌತ್ ಸಫೈರ್ ನಂಬರಿಂದ ಕಾಲ್ ಬಂತು, ಪಕ್ಕದಲ್ಲೇ ಇದ್ದೀನಿ. ಜಾಗ ಡಿಸ್ಕಸ್ ನಿಮಗೆ ನೀವೇ ಅಜೀಬ್ ಮಾಡ್ಕೊತಾ ಇದ್ದೀರಾ ಇನ್ಸ್ಟಾ. ಜಾಗ ಫೈನಲ್ ಮಾಡಕ್ಕ. ಸರಿ ನೋಡಿ ಎಷ್ಟು ಬೆಳ್ಲಿಕ್ಕಿದ್ದಾರೆ. ಅವ್ರಿಗೆ ಅದೇ ಕೇಳ್ತಾ ಇದ್ದೀನಿ, ನೀವು ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ ಎಲ್ಲ ಮಾಡಿಸೋದೇ ಬೇಡ, ಅಷ್ಟು ಬೆಳ್ಲಿಕ್ಕಿದ್ದೀರಾ ಅಂತ. ನನ್ನನ್ನು ಪಕ್ಕದಲ್ಲಿ ಇಟ್ಕೊಂಡು ಲೈನ್ ಹೊಡಿತವ್ರು, ಏನು ಮಾಡೋದು? ಲೈನ್ ಯಾರ ಮೈಂಡ್ ಹೆಂಗೆ ಯೋಚನೆ ಮಾಡ್ತಾರೆ ಹಂಗೆ ಪ್ರಪಂಚ. ಹೌದೌದು. ಸೊ ಗೈಸ್, ಬರ್ಡೇ ಪ್ಲ್ಯಾನು ನೇಹಾ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಸಿಂಪಲ್ ಆಗಿರಲ್ವಂತೆ, ಏನೋ ಗ್ರೇಟ್ ಆಗಿರುತ್ತಂತೆ. ಅದೇನು ಅಂತ ನೋಡೋಕ್ಕೆ ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಏನಿರ್ಬೋದು ಅಂತ. ಯೂಶಲಾಗಿ ಎಲ್ರಿಗೂ ಸರ್ಪ್ರೈಸ್ ನಾನು ಪ್ಲ್ಯಾನ್ ಮಾಡ್ತೀನಿ, ಬಟ್ ಇವತ್ತು ನನ್ನ ಟೈಮ್ ಬಂದಿದೆ. ನನ್ನ ಪ್ರಕಾರ ಇವರು ರೇಂಜ್ ರೋವರ್ನ ನಿಲ್ಲಿಸಿ ಕೀ ಕೊಟ್ಟು ತಗೊಳ್ಳಿ ಇಟ್ಕೊಳ್ಳಿ ಅನ್ಬೋದು, ಇಲ್ಲ ಮಿನಿ ಕೂಪರ್ ಇಡ್ಬೋದು, ಇಲ್ಲ ಮೇ ಬಿ ಒಂದು 50 kg ಗೋಲ್ಡ್ನ ಕೊಟ್ಟು. 50 ಅಷ್ಟೇನಾ? ನಾನು ನಿಮ್ಮ ವೇಟ್ ಕೊಡೋಣ ಅಂದ್ಕೊಂಡಿದ್ದೆ. ಹೌದಾ? ಏನು ಹೇಳಿ, ಮುಂಚೆ ಹೇಳಿದ್ರೆ ಸರಿಯಾಗಿ ತಿಂದು ದಪ್ಪ ಆಗ್ಬಿಡ್ತಿದ್ದೆ ನಾನು. ಕೆಜಿ ಏನು 10 ರೂಪಾಯಿ? ಎಷ್ಟು? ನೋಡೋಣ ಗೈಸ್, ವೆಯ್ಟ್ ಮಾಡೋಣ. ಇವಾಗ ತರಕಾರಿ ಅಂಗಡಿಗೆ ಹೋದ್ರೆ ಸಿಗುತ್ತಲ್ಲಿ ಗೋಲ್ಡ್. ಅದೇ ತರಕಾರಿ ಅಂಗಡಿಗೆ ಹೋದ್ರೆ ಸಿಗುತ್ತೆ. ನಿದ್ದೆಲಿದ್ದಾರೆ ಅವರು, ಅಲ್ಲಿಂದ ಬಂದಿರಲ್ಲ. ಏನು ಹೇಳ್ತೀರಾ? 50 kg ಚಿನ್ನ, ರೇಂಜ್ ರೋವರು. ಏನು ಕೊಡಬೇಕು ಅಂತಿದ್ರೆ ಗಿಫ್ಟು? ಗೈಸ್ ಏನಾಯ್ತು ಗೊತ್ತಾ, ಇವರು ಹೇಳ್ಬಿಡ್ಲ ಅದು. ಏನು? ಒಂದಿನ ಆಟೋಲ್ಲಿ ಕೂತಿದ್ದೀವಿ, ಹಿಂಗೆ ರಿಂಗ್ ತೆಗೆದ್ರು. ನಾನು ರೀಲ್ಸ್ ನೋಡಿಕೊಂಡು ವ್ಲಾಗ್ ನೋಡ್ಕೊಂಡಿದ್ದೀನಿ. ಈ ರಿಂಗ್ ಹಿಂಗೆ ತೆಗೆದ್ಬಿಟ್ಟು ನನ್ನ ಫಿಂಗರ್ಗೆ ಹಾಕ್ಬಿಟ್ಟು ಮತ್ತೆ ವಾಪಸ್ ಹಾಕ್ಕೊಂಡ್ರು. ಇಷ್ಟರಲ್ಲಿ ನನಗೆ ಗೊತ್ತಾಗಲ್ವಾ? ಏನು ರಿಂಗ್ ತೆಗೆದ್ಬಿಟ್ಟು ಹಾಕಿದ್ರೆ? ಅಪ್ಪ, ನನ್ನ ರಿಂಗು ನಿಮಗೆ ಲಿಟ್ಲ್ ಫಿಂಗರ್ಗೆ ಆಗುತ್ತೆ. ಎನಿವೇಸ್ ಗೈಸ್, ವೆಯ್ಟ್ ಮಾಡಿ ನೋಡಿ. ನೀವು ಇಬ್ಬರು ವೆಯ್ಟ್ ಮಾಡಿ ನೋಡೋಣ ಏನಾಗ್ಬೋದು ನನ್ನ ಬರ್ಡೇ. ಅದು 2 days ಸೆಲೆಬ್ರೇಷನ್ ನಡೀತಿರೋದು. ಎಕ್ಸೈಟೆಡ್. ಬಟ್ ಆದರೂ ಯೋಚನೆ ಮಾಡ್ತಾ ಇದ್ದೀನಿ, ಈ ಬರ್ಡೇ ವೀಕೆಲ್ಲ ಸ್ವಲ್ಪ ಹಿಂಗೆ ಹೋಗುತ್ತೆ, ಫುಲ್ ಲೋಕಿ ಆಗೋಗುತ್ತಲ್ಲ ಬರ್ಡೇ ವೀಕೆಲ್ಲ, ಒಂದು ಸ್ವಲ್ಪ ಆ ಥರ ಹೋಗ್ತಾ ಇದೆ. ಓಕೆ, ಲೆಟ್ಸ್ ವೇಟ್. ಬರ್ಡೇಗೆ ನಮ್ಮದು ಬರ್ಡೇ ಆದರೆ ಅಣ್ಣ ಬಾಂಡ್ ರೆಡಿ ಆಗ್ತಾರೆ. ಅದು ಅಣ್ಣ ಬಾಂಡ್ ಸಾಂಗ್ ಬ್ಯಾಕ್ಗ್ರೌಂಡಲ್ಲಿ, ಅಣ್ಣ ಬಾಂಡ್.
ಏನೋ ಮಾಡಿಸಿದ್ಯಾ ಚಾ? ಇರೋ ಇನ್ನು ಮಾಡಿಸ್ತಾ ಇದೆಯಾ? ಸ್ವಲ್ಪ ಏರ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಸ್ಪ್ರೇನಾ? ವಿಜಿ ಬ್ರೋ ಖುಷಿಯಾಗಿದ್ದೀರಾ ಯಾಕೋ? ಚಾ ನಿನ್ನೆ ಹೇರ್ ಸ್ಟೈಲ್ ಮಾಡ್ತೀರಂತ ಖುಷಿಯಾಗಿದ್ದಾರೆ ಅವರು. ಲೈ ಏನಂತ ಏರ್ ವಾಶ್ಗೆ ಯು ಕೆನಾಟ್ ರೋಸ್ಟ್ ಮೈ ಫ್ರೆಂಡ್ ಲೈಕ್ ಒಂದು ರೌಂಡ್ ಸ್ಪ್ರೇ ಆಯ್ತು. ನೋಡಿ ನನಗೆ ಮಾಡ್ತೀರಾ ಓಕೆ, ನನ್ನ ಫ್ರೆಂಡಿಗೆಲ್ಲ ರೋಸ್ಟ್ ಮಾಡೋದು ಸರಿಯಲ್ಲ. ಏನು ನಮ್ದು? ನನಗೆ ಈಗ ಫೇಶಿಯಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲ ನನ್ನ ಫೇಶಿಯಲ್ ಎಲ್ಲ ಇಲ್ಲ. ಹೇರ್ ವಾಶ್ ಮಾಡಿ. ಇಲ್ಲ ಫೇಶಿಯಲ್ ಇಲ್ಲಪ್ಪ ನಂಗೆ ಬೇಡ. ಫೇಶಿಯಲ್ ನೋಡಿ ಏನು ಹೇಳ್ತಾನೆ ಏನು ಹೇಳು. ನೇರ್ ಚೆನ್ನಾಗವ್ರೆ, ಫೇಶಿಯಲ್ ಬೇಡ, ನೀನ್ ಮಾಡಿಸ್ಬೇಕು ಚೆನ್ನಾಗಿದೆ. ಚಾ ನಾನ್ ಬಿಡೋ, ನೀನು ಆಸಿಡ್ ವಾಶ್ ಮಾಡಿಸ್ಬೇಕು ನಿಲ್ಲೇ. ನನಗೆ ಹೇಳ್ತಾನೆ ಹೋಯ್ತು ಜಾಸ್ತಿ. ವಿಜಿ ಬ್ರೋ ಒಂದೇ ಕಡೆ 20 ಸರಿ ಮಾಡ್ತಾನೆ. 1 2 3 4 5 6 7 8 9 ಮೇಲ್ ಬಂದ್ರು ಅಲ್ಲಿಗೆ ಜಾಸ್ತಿ ಇದೆ ಕಣದು. ಒಂದೇ ಕಡೆ ಜಾಸ್ತಿ ನೀನು ಈ ಕಲರ್ ಇದೆಯಾ? ಕರೆಕ್ಟ್ ವಿಜಿ ಬ್ರೋ ಹಿಂದೆಯಿಂದ ಹ್ಞೂ ಅಂತಿದೆ. ನನ್ನ ಕೈ ನೋಡಿ ಹೆಂಗ್ ಮಾಡಿಟ್ಟಿದ್ದಾರೆ, ಕವರ್ ಹಾಕ್ಬಿಟ್ಟು. ನಿದ್ದೆ ಮಾಡಿದೆ. ಈಗ ಸ್ವಲ್ಪ ಹೊತ್ತು ಆದ್ಮೇಲೆ ಇದಕ್ಕೆ ತೆಗಿತಾರೆ, ಆಮೇಲೆ ಮನೆಗೆ ಹೋಗೋದು. ಸಾಕಾಯ್ತು, ಒಂದು ದಿನ ಇಲ್ಲಿ ಸ್ಪೆಂಡ್ ಮಾಡ್ದಂಗಾಯ್ತು. ಏನ್ರಿ ಹೇರ್ ಸ್ಟೈಲ್ ಗುಪ್ತಾ? ಏನ್ರಿ ಮೋನ ಆಗ್ಬಿಟ್ಟಿದ್ದೀರಾ? ಬಾರ್ಬಿ ಬಾರ್ಬಿ ಬೇರೆ ಮೋನ ಬೇರೆ. ಹೆಂಗಿದೆ ಅಂತ ಕೇಳ್ತೇನೆ. ನಾನು ಇಷ್ಟು ಬೆಳ್ಳಕ್ಕಿದ್ದೀರಾ? ನಾನು ಲವ್ ಮಾಡ್ತಿದ್ರಾ? ಇಲ್ಲಪ್ಪ. ಹಾ ಇಲ್ಲ ಯಾಕೆ? ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಲುಕ್ಸ್ ನೋಡಿ ಇಷ್ಟಪಟ್ಟಿಲ್ಲ ಸ್ಯಾಮ್ ಸಮೀರ್. ಮತ್ತೆ ನನ್ನ ಬಾಡಿ ಮತ್ತೆ ನಾನು ನಿಮ್ಮನ್ನ ನೋಡಿದಾಗ ಹೆಂಗಿದ್ರಿ ಗೊತ್ತಾ ನೀವು? ನೆರ್ಪೆತ್ಲು. ಗೈಸ್ ಸಾಕಾಯ್ತು ಗೈಸ್. ಇನ್ನೂ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಹೇಳಿ, ಎಷ್ಟು ಮಾಡಿದ್ರು ನಾನು ಇರೋದೇ ಈ ಕಲರು ಅಂತ. ಈಗ ಏನ್ ತೆಗೆದ್ಮೇಲೆ ಏನ್ ಆ ಕಲರ್ ಆಗಿರ್ತೀರಾ ನೀವು? ನೋಡಿ ಬೆಳ್ಳಗಾಗಿರ್ತೀವಿ. ಅಲ್ಲ ಈಗ ಲಂಚ್ ಮಾಡಕ್ ಹೋಗೋಣ, ಹಸುವಾಗ್ತಿದೆ. ನಂಗೂ ತುಂಬಾ ಹಸುವಾಗ್ತಿದೆ, ಹೊಟ್ಟೆ ನೋವ್ತಾ ಇದೆ. ಹಸುವಾಗಿ ಫುಲ್ ಹಸು ಗೈಸ್. ಮನೆಗೆ ಹೋಗ್ಬೇಕು, ಏನೋ ತಿನ್ಬೇಕು, ಒಳ್ಳೆ ಬಿರಿಯಾನಿ ತಿನ್ಬೇಕು ಅನಿಸ್ತದೆ. ಒಳ್ಳೆ ಬಿರಿಯಾನಿ ಬಿರಿಯಾನಿ ಬಿಟ್ಟು ನಿಮ್ಗೆ ಇನ್ನೇನು ಗೊತ್ತಿಲ್ಲ ಅನ್ಸುತ್ತಲ್ಲ? ಅಷ್ಟು ನಾಳೆವರೆಗೂ ಹಿಂಗೆ ಇರುತ್ತಾ? ಸ್ವಲ್ಪ ಇರ್ಬೋದು. ಬನ್ನಿ ಇಲ್ಲಿ ನೋಡೋಣ ಹೆಂಗಿದೆ. ಬೆಳಿಗ್ಗೆ ಆಗ್ಬಿಡ್ತೀನಿ ನನಗೆ ಸ್ವಲ್ಪ ಹೊತ್ತು. ಹೇರ್ ಕಟ್ ಮಾಡಿಸಿ ಮಾಡಿದ್ರ ಬರೀ ಸೆಟ್ ಚೆನ್ನಾಗಿ ಮಾಡಿದಾರಲ್ಲ? ಚೆನ್ನಾಗಿ ಮಾಡಿದ್ರೆ ಮಕ ಒಂಚೂರು ಚೆನ್ನಾಗಿರ್ಬೇಕಿತ್ತು. ಕರೆಕ್ಟ್. ಅದು ಕಣ್ರೆಪ್ಪೆ ತುಂಬಾ ಅಡ್ಡ ಇದೆ, ಏನ್ ಮಾಡಕ್ಕಾಗಲ್ಲ, ಕಾಣಿಸಲ್ಲ ಕಣ್ಣು. ಇವ್ರು ಹೋಗಿದಾರಂತೆ ನಿಮ್ಮ ಜಯನಗರ. ಇಲ್ಲ ಇಲ್ವಂತೆ ಜಯನಗರ, ಇವಾಗ ಓಪನ್ ಮಾಡ್ತಿರೋದು. ಹೌದಾ? ಬನಶಂಕರಿ ಇದೆ ಅಲ್ಲ? ಬನಶಂಕರಿ ಇದೆ. ಬನಶಂಕರಿಲೂ ಇಲ್ವಾ? ಶಶಾಂಕ್ ಕೇಳ್ದ ಬನಶಂಕರಿ ಯಾವ್ದು ಇದೆ ಅಂತ. ಜೆಪಿ ನಗರಲ್ಲಿ ಇದೆ. ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ, ಹೇಳಿದ್ದೀನಿ, ಅಪ್ರೋಚ್ ಮಾಡಿದ್ದೀನಿ ಒಂದು ಫ್ರಾಂಚೈಸಿ. ಡನ್ ಸಿ ಯು ಬ್ರೋ, ಬೈ ಹೊರಟ್ರಾ? ಓಕೆ, ಥ್ಯಾಂಕ್ ಯು. ಹಿಂಗೆ ಮಾತಾಡಿದ್ ನಾನು ಅವ್ರ ಹತ್ರ ಬಿಡಿ. ಇಲ್ಲಿ ಎಷ್ಟು ಜನ ನೋಡ್ತಿರ್ತಾರೆ ಹೇಳಿ. ಬರ್ಡೇ ರೆಡಿ ಆಗ್ತಾ ಇದ್ದೀನಿ ಗಾಯ್ಸ್. ಅಯ್ಯೋ, ಅವ್ರು ಅನ್ಕೋಬೇಕು ಎಷ್ಟು ಮಾಡಿದ್ರು ಇರೋದಂಗೆ, ಯಾಕೆ ಮಾಡಬೇಕು ಅಂತ. ಸ್ಯಾಮ್ ಫ್ಯಾಮ್ ಕಾಮೆಂಟ್ ಸ್ವಲ್ಪ ಬೈರಿ. ಇವಾಗ ನಾಳೆ ಮಾತಾಡಂಗಿಲ್ಲ. ನಿಮ್ಮ ಅತ್ತಿಗೆ ಕಡೆ ಒಂದ್ ಸ್ವಲ್ಪ ಮಾತಾಡಿ. ಸ್ಯಾಮ್ ಫ್ಯಾಮ್ ಸುಮ್ನೆ ಇದೆಲ್ಲ ಒಬ್ರನ್ನೊಬ್ರು ಟೀಸ್ ಮಾಡೋದಾಯ್ತಾ? ಇಲ್ಲ ತುಂಬಾ ಮನ್ಸಿಗೆ ಬೇಜಾರಾಗಿದೆ. ಎಲ್ಲಿ ಯಾವಾಗಲೂ ಹಿಂಗೆ ಮಾಡ್ತಾರೆ. ಇಲ್ಲಿ ನೀರ್ ಬರ್ತೀವಿ. ಸ್ಯಾಮ್ ಫ್ಯಾಮ್ ಬೈರಿ ಕಾಮೆಂಟ್ ಅಲ್ಲಿ ಇವ್ರಿಗೆ.
ಈಗ ಬರುತ್ತೆ ನೋಡಿ, ಕಟ್ ಮಾಡ್ತಾನೆ. ನಾನು ನಗ್ತಿರೋದೆಲ್ಲ ಕಟ್ ಮಾಡ್ಬಿಡು. ಈ ಬ್ಲಾಗಲ್ಲಿ ಫುಲ್ಲು ಅಳ್ತಿರೋ ಥರನೇ ತೋರಿಸ್ಬಿಡು. ಇವಾಗ ಫುಲ್ಲು ಕಮೆಂಟ್ ಬರ್ಬೇಕು ಅವ್ರಿಗೆ. ನಮ್ಮಿಬ್ರಿಗೂ ಡಿಸ್ಟರ್ಬ್ ಮಾಡಬೇಡಿ ಗುಪ್ತಾ. ಸಾರಿ, ನಮ್ಮಿಬ್ರು ಡಿಸ್ಟರ್ಬ್ ಇಲ್ಲೇ ಇರ್ತೀನಿ. ಹೋಗ್ರಿ ಆಚೆ, ಮಾಡಿಸಿ. ಸ್ವಲ್ಪ ಪ್ರೈವಸಿ ಕೊಡ್ರಿ. ಇನ್ನು ಪ್ರೈವಸಿ ನಾನೇ ಮಾಡ್ತೀನಿ. ಓಯ್ ಇವತ್ತು ಸ್ಯಾಮ್ ಸಮೀರ್ ಇನ್ಸ್ಟಾನ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಳ್ಳೋಣ, ಆಯ್ತಾ? ಬನ್ನಿ. ಓಯ್ ಅಲ್ಲಿ ನೋಡಿ, ಅವರೇ ನಗ್ತಾರೆ. ಬ್ರೋ ಪ್ರಶಾಂತ್ ಅಣ್ಣ. ಸಾರಿ, ಪ್ರಶಾಂತ್ ಅಣ್ಣ ಯಾರದು? ಗೈಸ್, ನಮ್ಮ ಟೀಮ್ ಇಟ್ಕೊಂಡು ನಮಗೆ ಸರ್ಪ್ರೈಸ್. ಏನು ಯಾವ ಟೀಮ್ ಆದ್ರೆ ಏನಪ್ಪ? ಸರ್ಪ್ರೈಸ್ ಮಾಡೋದು ಸರ್ಪ್ರೈಸ್ ಮಾಡ್ತೀವಿ. ನಿಮಿಷ ಏರ್ ವಾಶ್ ಮಾಡಿಸ್ಕೊಂಡ್ಬರ್ತೀನಿ. ಅಯ್ಯೋ, ಇನ್ನೂ ಮಾಡ್ಬೇಕಾ? ನಾನೇ ಬೇಗ, ನಂದೇ ಆಗೋಯ್ತಪ್ಪ. ಅದೇ ಹುಡುಗಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನೋ ಆಗಿದೆಯಲ್ಲ ಅವ್ರಿಗೂ ಈ ಹುಡುಗಿಗೂ, ಏನಂತ ನೋಡ್ಕೊಬೇಕಲ್ಲ ಇವತ್ತು ಬಂದು. ಹಂಗೆ ಹೇಳಿ, ಏನಾಗ್ತಾ ಇದೆ? ನನಗ ಏನಿಲ್ಲಪ್ಪ, ಚಳಿ ಆಗ್ತಾ ಇದೆ. ಅಲ್ಲ, ಯಾಕೆ ಅವ್ರ ಜೊತೆನೇ ಯಾಕೆ? ನಂಗೆ ಇವತ್ತು ನ್ಯಾಯ ಬೇಕು. ಏನು ಮಾಡ್ತಿದ್ದೀರಾ ಹೇಳಿ ನನಗೆ. ಓ, ಕಣ್ಣು ಮುಚ್ತಿರೋದು. ಒಬ್ಬೊಬ್ಬೊಬ್ಬೊಬ್ಬ ಇಷ್ಟೊಂದು ಏನದು? ಹಲೋ, ಎದ್ದೇಳಿ. ರೇ ಹೋಗ್ರಿ ಆ ಕಡೆ, ನೆಮ್ಮದಿಯಾಗಿ ಸುಮ್ಮನೆ ಇರಕ್ ಬಿಡ್ರಿ. ನೆಮ್ಮದಿ? ಡಿಡ್ ಯು ಜಸ್ಟ್ ಕಾಲ್ ಪೀಸ್? ಪೀಸ್ ಚಿಕನ್ ಪೀಸ್. ಮನೀಶ್, ಒಳ್ಳೆ ಬಿರಿಯಾನಿ ಅಂಗಡಿ ಹುಡುಕಿ ಹೋಗೋಣ. ಯಾರ ಜೊತೆ ಹೋಗ್ತೀರಾ? ಆಮೇಲೆ ನೋಡೋಣ. ಒಂದು ಸ್ವಲ್ಪ ನೀರು ಹಂಗೆ ಬಿಡಕ್ಕೆ ಹೇಳಿ, ಕಣ್ಣಲ್ಲಿ ಬರ್ತಿರೋ ಥರ ಕಾಣಲಿ. ಇದು ಅವರೇ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇದನ್ನು ಅವರೇ ಮಾಡ್ಬಿಟ್ಟಿದ್ರೆ. ಇಲ್ಲ ಇಲ್ಲ, ಅಷ್ಟು ಕೆಟ್ಟವರಲ್ಲ ಗೊತ್ತಾ. ಕತ್ತಿಸ್ಕಿರೋರು, ಚಟ್ನಿ ತೆಸ್ಕಿರೋರಲ್ಲ. ಬನ್ನಿ ಹೋಗೋಣ. ಥ್ಯಾಂಕ್ ಯು ಗೈಸ್. ಇಲ್ಲಿ ನೋಡಿ ಕೇಕ್, ನನ್ನ ಬರ್ಡೇ ಇವತ್ತಿಂದು. ಗೈಸ್, ನಮ್ಮ ಫ್ಯಾಮಿಲಿ ಎಲ್ರಿಗೂ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬರಕ್ಕೆ ಹೇಳಿದೀನಿ ಊಟಕ್ಕೆ. ಫುಲ್ ಆಗ್ತಿದೆ. ಬೆಳಗ್ಗೆ ಬರೀ ಫ್ರೂಟ್ಸ್ ತಿಂದಿದ್ದು ನಾನು, ಏನು ತಿಂದೇ ಇರಲಿಲ್ಲ. ಅದಕ್ಕೆ ಬನ್ನಿ ಈಗ ತಿನ್ನಕ್ಕೆ ಹೋಗಿ ನಾವು ತಿನ್ನೋಣ ಅಷ್ಟೇ. ತಿನ್ನಕ್ಕೆ ಹೋಗಿ ನಾವು ತಿನ್ನೋಣ. ಸೈಲ್ ತಂದು ಜಾಯಿನ್ ಮಾಡ್ಬಿಡಿ ಹಂಗೆ. ಈಗ ಚೆನ್ನಾಗಿಲ್ವಾ ಆಂಟಿ? ಕನ್ಸೀಲರ್ ಹಾಕಿದ್ದಾರೆ ಅವನಿಗೆ. ಗೈಸ್, ಸೊ ಈಗ ಲಂಚ್ಗೆ ಸಿಕ್ಕಿದ್ವಿ. ಎಲ್ಲರೂ ಎಲ್ಲೆಲ್ಲೆಲ್ಲ ಹೋಗ್ಬಿಟ್ಟಿದ್ರು. ಎಲ್ಲರೂ ಈಗ ಲಂಚಿಗೆ ಒಂದು ಕಡೆ ಸಿಗಬೇಕು ಅಂತ ಸಿಕ್ಕಿ, ನಾವು 6 ಗಂಟೆಗೆ ಇಲ್ಲಿಂದ ಹೊರಡ್ಬೇಕಂತೆ ಈವೆಂಟಿಗೆ, ಅಂದರೆ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಬಾಯ್ಸ್ದು. ಸೊ ಅದಕ್ಕೆ ಮುಂಚೆ ಒಂದ್ಸರಿ ಫ್ಯಾಮಿಲಿ ಲಂಚ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಒಂದು ಮೀಟ್ ಮಾಡಿದ್ದೀವಿ. ಫ್ಯಾಮಿಲಿ ಲಂಚ್ ಆದಮೇಲೆ ಹೊರಡೋದು. ತುಂಬ ಬಂದಿಲ್ಲ ಇನ್ನು. ತುಂಬ ಕರಿಯತ್ತಾನೆ, ಅವನು ಬಂದರೆ ಎಲ್ಲರೂ ಬಂದಂಗಾಯ್ತು. ಏನೋ ಸೀಕ್ರೆಟ್ ನಡೀತಾ ಇದೆ ಗೈಸ್. ನಮ್ಮ ಅಪ್ಪ ಅಮ್ಮಂಗೆಲ್ಲ ಗೊತ್ತು ಅನ್ಸುತ್ತೆ ಡೆಕೋರೇಷನ್ ಹೆಂಗಿರುತ್ತೆ ಅಂತ. ಅಪ್ಪ ಫಸ್ಟ್ ನನಗೆ ಹೇಳೋದು, ನೀವು ಯಾರಿಗೆ ಹೇಳ್ತಿರೋ ನಿಮ್ಮ ಅಮ್ಮಗೆ ಹೇಳೋದೆಲ್ಲ ಬಿಟ್ಬಿಟ್ಟಾರೆ. ನಮ್ಮ ಅಮ್ಮಗೆ ಹೇಳಿದಿದ್ರೆ ಇಷ್ಟೊತ್ತಿಗೆ ನನಗೆ ಗೊತ್ತಾಗ್ಬಿಟ್ಟಿರೋದು. ನಮ್ಮ ಅಮ್ಮಗೆ ಹೇಳಿಲ್ವಾ? ಗೊತ್ತ ಅವ್ರಿಗೆ, ಆದ್ರೂ ಬಾಯ್ ಬಿಟ್ಟಿಲ್ವ ನಮ್ಮ ಅಮ್ಮ. ಅಲ್ಲ, ಏನು ಪ್ಲಾನ್ ಅಂತ ಗೊತ್ತಲ್ವಾ? ಗೊತ್ತು. ಆಮೇಲೆ ಬಾಯ್ ಬಿಡಿಸ್ತೀನಿ. ಬನ್ನಿ ಈಗ ತಿನ್ಬಿಡೋಣ, ಹೊಟ್ಟೆ ಆಗ್ತದೆ. ನೋಡಿ, ಎಲ್ಲ ಮೀಟಿಂಗ್ ಮಾಡ್ತವ್ರೆ ನನ್ನ ಬರ್ಡೇ ಪ್ಲ್ಯಾನು. ನಮ್ಮ ಹತ್ರ ಬಾಯ್ ಬಿಡ್ತಾನ. ಏನು ಪ್ಲ್ಯಾನ್ ನಾಳೆ? ಇಡೀ ಭಾಷಾ ಬೈ ಮೇಲೆ ಆಣೆ ಇಡಿ. ಗಾಡ್ ಪ್ರಾಮಿಸ್ ಇಡಿ, ಗಾಡ್ ಪ್ರಾಮಿಸ್ ಇಡಿ. ನಾಳೆದು ಗೊತ್ತಿಲ್ಲ. ಪ್ರಾಮಿಸ್ ಇಡ್ತಾ ಇದ್ದೀರಾ? ಹೌದು, ಜಾಗ ಇಲ್ಲಿ ಅಂತ ಗೊತ್ತಿಲ್ಲ. ಬರೀ ಡವ್ ಗೈಸ್, ಈ ಪ್ರಾಮಿಸ್ ಇಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಏನು ಡಿಸ್ಕಷನ್ ಮಾಡ್ತಾರೆ ಅಂತ. ಮೆತ್ತಗೆ ಬನ್ನಿ. ಗಾಯ್ಸ್, ಊಟ ಮುಗಿಸಿ ಮನೆಗೆ ವಾಪಸ್ ಬಂದಿದ್ದೀವಿ ಗಾಯ್ಸ್. ಈಗ ನಾನು ರೆಡಿ ಆಗಬೇಕು. ಬನ್ನಿ, ಅವ್ರು ಹೊಡ್ತಾರೆ. ಇವತ್ತು ಬಾಯ್ಸ್ ಪಾರ್ಟಿ ಆಗಿರೋದ್ರಿಂದ ನಮ್ಮ ಫೀಮೇಲ್ ಯಾರೂ ಬರ್ತಾಯಿಲ್ಲ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ಫೀಮೇಲ್ ಫ್ರೆಂಡ್ಸ್ ಎಲ್ಲ ಯಾರಿಲ್ಲ, ಬರೀ ಬಾಯ್ಸ್ ಅಂತ. ಇದು ನಮ್ಮ ತುಂಬ ಪ್ಲ್ಯಾನ್ ಮಾಡಿರೋದು ಗಾಯ್ಸ್. ಸೊ ನಾನು ಔಟ್ಫಿಟ್ ಹಾಕಿ ರೆಡಿ ಆಗಿದ್ದೀನಿ. ಸೊ ನಮ್ಮ
ನಮ್ಮ ಚಿನ್ನು ಮುದ್ದು ಬಂಗಾರು ಈಗ ಮನೆಗೆ ಹೋಗ್ತಾ ಇದೆ. ಬನ್ನಿ ಅವ್ರನ್ನ ಅಲ್ಲಿವರೆಗೂ ಬಿಟ್ಟು ಬರೋಣ. ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಯಾಸ್, ನಾಳೆ ಬ್ಲಾಗ್. ಬಾಯ್ ಗೈಸ್. ಸೊ 2 ಫೋನ್ನ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಏನಂದರೆ ನಾನು ಒಂದಷ್ಟು ಕ್ಯಾಮ್ರಾ ಎಲ್ಲ ಬರೋದಿತ್ತು, ಅದೆಲ್ಲ ಸ್ವಲ್ಪ ಡಿಲೇ ಆಯಿತು. ಅದು ಬಂದಮೇಲೆ ಜೊತೆಗೆ ಅನ್ಬಾಕ್ಸ್ ಮಾಡೋಣ ಇದನ್ನು ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಮಗೆ ನಾಳೆ ಒಂದು ಸ್ಪೆಷಲ್ ಡೇ ಇದೆಯಲ್ಲ, ಸೊ ಅದಕ್ಕೆ ಇದನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಫೈನಲಿ ತುಂಬ ಲೇಟಾಗಿ ತೊಗೊಂಡಿದ್ದೀನಿ. ಐನೋ ಓಕೆ, ಐ ಸ್ಟಿಲ್ ಗಾಟ್ ಇಟ್. ಇನ್ನೊಂದು ವೈಟ್ ಕಲರ್ ಅನ್ಬಾಕ್ಸ್ ಮಾಡೋಣ. Finally guys, done. 17 Pro Max. ಈಗ ಇದರಲ್ಲಿ ವ್ಲಾಗ್ ಶೂಟ್ ಆಗುತ್ತೆ, ಕ್ವಾಲಿಟಿ ಬರುತ್ತೆ. ಗೈಸ್, ನನ್ನ 6 ಗಂಟೆಯಿಂದ ರೆಡಿ ಮಾಡಿಸಿ ಇಲ್ಲಿ ಕೂರ್ಸೋವನೆ 6 ಗಂಟೆಗೆ ರೆಡಿ ಆಗಿಬಿಡು ಮಾಡಿಸ್ಬಿಟ್ಟ. ಈಗ 10 ಗಂಟೆಗೆ ಬಾ ಅಂತಿದ್ದಾನೆ. ನಾನು ಕೂತು ಸಾಕಾಗಿ ಈಗ 9 ಗಂಟೆ ಆಯಿತು. ನನ್ನ ಪೇಷನ್ಸ್ ಲೆವೆಲ್ ಹೋಗ್ತಾ ಇದೆ. ಏನು ಮಾಡೋದು, ಬೇರೆ ಆಪ್ಷನ್ನೇ ಇಲ್ಲ. ನಾನು ಬೇರೆ ಸರ್ಪ್ರೈಸ್ ಮಾಡೋಕೆ ವೆಯ್ಟ್ ಮಾಡಿಸ್ತೀನಲ್ಲ, ಇವತ್ತು ಗೊತ್ತಾಗ್ತಿದೆ ನೋವು ಹೆಂಗಿರುತ್ತೆ ಅಂತ. ಗಾಯ್ಸ್, ಫೈನಲಿ ನಾನು ಹೊಸ ಐಫೋನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 9:30. ನಾನು ಇನ್ನೂ ಇಲ್ಲೇ ಇದ್ದೀನಿ. 6 ಗಂಟೆಯಿಂದ ರೆಡಿ ಆಗಿ ಕೂತಿದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಡೆಕೋರೇಷನ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ಹೇಳ್ದಂಗೆ ಎಲ್ಲ ಒಂದೇ ಕಡೆ ಪ್ಲಾನ್ ಇದ್ದಿತ್ತು. ಬಟ್ ನಮ್ಮ ಬಾಯ್ಸ್ ಟೀಮ್ ಏನಿದೆ, ನಮ್ಮ ಫ್ರೆಂಡ್ಸ್, ಮೇಲ್ ಫ್ರೆಂಡ್ಸ್ ಏನಿದೆ, ಅವರೆಲ್ಲ ಬೇರೆ ಏನೋ ಡಿಮ್ಯಾಂಡ್ಗಳಿತ್ತಂತೆ. ಅದಕ್ಕೆ ನಮ್ಮ ತುಂಬ ಒಂದು ಸಪ್ರೇಟ್ ಪಾರ್ಟಿ ಆರ್ಗನೈಸ್ ಮಾಡಿದ್ದಾನೆ ನಮ್ಮ ಮೇಲ್ ಫ್ರೆಂಡ್ಸ್ಗೆಲ್ಲ. ಸೊ ನೋಡಬೇಕು ಯಾರ್ಯಾರು ಬರ್ತಿದ್ದಾರೆ, ಏನು ಐಡಿಯಾ ಇಲ್ಲ ನನಗೆ. ತುಂಬ ಕನ್ಫ್ಯೂಸ್ಡ್ ಆಗಿ ಕೂತಿದ್ದೀನಿ. ಒಂದು ಕಡೆ ಇರಿಟೇಟ್ ಆಗ್ತಿದೆ, ಇಷ್ಟೊತ್ತು ಕೂರಿಸಿದಾರಲ್ಲ ಅಂತ. ಅಂದರೆ ಸಾಯಿಲ್ 6 ಗಂಟೆಗೆ ರೆಡಿಯಾಗಿ ಕೂತ್ಕೋ 6 ಗಂಟೆ ಅಂತ 6 ಗಂಟೆ ರೆಡಿಯಾಗಿ ಕೂತಿದ್ದೀನಿ. 6 ಗಂಟೆಯಿಂದ ವೆಯ್ಟ್ ಮಾಡಿಸ್ತದೇನೆ ಅನ್ನೋ ಇರಿಟೇಷನು. ಅದು ಬಿಟ್ಟರೆ ಯಾರ್ಯಾರು ಬಂದಿರ್ತಾರೆ, ಏನಾಗ್ಬೋದು, ಏನು ನಡೀತಿದೆ ಅನ್ನೋ ಒಂದು ಡೌಟು. ಅಂದರೆ ಎಲ್ಲ ಬರ್ಡೇಲೂ ಅದೊಂದು ಫೀಲಿಂಗ್ ಇರುತ್ತೆ. ಬರ್ಡೇ ಥರನೇ ಫೀಲ್ ಇಲ್ಲ ಅನ್ನೋ ಥರ ಫೀಲಿಂಗು. ಆ ಫೀಲಿಂಗ್ ನಂದು. ಅಂದರೆ ಎಲ್ಲ ಡೆಕೋರೇಷನ್ಸಲ್ಲಿ, ಎಲ್ಲ ಈವೆಂಟ್ಸಲ್ಲಿ ನಾನು ನಿಂತು ಎಲ್ಲ ಮಾಡ್ತೀನಲ್ಲ. ಸೊ ಇವತ್ತು ನನ್ನೇ ಲೆಫ್ಟ್ ಔಟ್ ಆಗಿರೋ ಥರ ಫೀಲಿಂಗು. ಏನಿದು, ನಾನೇ ಇಲ್ಲ, ಎಲ್ಲ ನಡೀತಾ ಇದೆ, ನಾನೇನು ಮಾಡಲಿ ಇಲ್ಲಿ ಕೂತ್ಕೊಂಡು ಅನ್ನೋ ಫೀಲಿಂಗು. ಸೊ ಏನೋ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಬಟ್ ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ದ್ಯಾಟ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದಕ್ಕೆ ಇಷ್ಟು ಎಫರ್ಟ್ಸ್ ಆಗ್ತಿದ್ದಾರೆ. ಸೊ ದಿಸ್ ಈಸ್ ಆಲ್ ಅ ಡ್ರೀಮ್, ಒಂದು ಕನಸು ಅಂತ ಹೇಳ್ಬೋದು, ದಟ್ ದಿಸ್ ಈಸ್ ಹ್ಯಾಪ್ನಿಂಗ್. As a kid, I always wanted a nice birthday and cake cutting and all that. ಈಗ ನೋಡ್ರೆ ಕೇಕ್ ಮಾಡೋರೆ ನಮ್ಮ ಗರ್ಲ್ ಫ್ರೆಂಡು. ಸೊ ಈ ಥರ ಆಗಿದೆ. ಐ ಫೀಲ್ ಗುಡ್, ನೈಸ್, ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಖುಷಿ ಆಗುತ್ತೆ ದಟ್ ಎಲ್ಲ ನನಗೋಸ್ಕರ ಎಫರ್ಟ್ ಹಾಕ್ತಿದ್ದಾರೆ ಅಂತ. ನಾನು ಎಲ್ರಿಗೂ ಎಫರ್ಟ್ ಹಾಕೋದಕ್ಕೆ ಇವತ್ತು ರಿಟರ್ನ್ ಆಗಿನೋ ಇಲ್ಲ ನನಗೋಸ್ಕರ ಎಫರ್ಟ್ ಹಾಕ್ತಿದ್ದಾರೆ ಅನ್ನೋ ಫೀಲಿಂಗ್ ಇದೆಯಲ್ಲ, ಜನ ನನಗೋಸ್ಕರ ಎಫರ್ಟ್ ಹಾಕ್ತಿದ್ದಾರೆ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದೊಂಥರ ಡಿಫ್ರೆಂಟ್. ಸೊ ಈಗ ವೆಯ್ಟ್ ಮಾಡೋಣ, ಬೇರೆ ಏನೂ ಆಪ್ಷನ್ನೇ ಇಲ್ಲ, ವೆಯ್ಟ್ ಮಾಡಬೇಕಷ್ಟೇ. ಸೊ ನಾನು, ನಮ್ಮ ಅಜ್ಜ ಬಂದಿದ್ದಾನೆ ಊರಿಂದ. ಅಜ್ಜ ಹಾಯ್ ಹೇಳಪ್ಪ. ನಮ್ಮ ಅಜ್ಜ ಬಂದಿದ್ದಾನೆ ಊರಿಂದ ನನ್ನ ಬರ್ಡೇಗೆ ಅಂತಾನೆ. ಅಜ್ಜೆ ಮತ್ತು ಅಜ್ಜೆ ಫ್ರೆಂಡು ಊರಿಂದ ಬಂದಿರೋದು, ಬಾಗಲಕೋಟೆ ಅಮ್ಮಿಂಗಡದಿಂದ, ನನ್ನ ಬರ್ಡೇಗೆ ಅಂತ. ಅವ್ರಿಗೂ ಕೂತು ಸಾಕೈತೆ. ಎಷ್ಟೊತ್ತು ಕೂತು ಅವ್ರಿಗೂ ಸಾಕಾಗಿದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ನಂದು ನಾಳೆ ಔಟ್ಫಿಟ್ಟು, ನನ್ನ ಮೇನ್ ಬರ್ಡೇ ಔಟ್ಫಿಟ್ ಏನಿದೆ, ನಮ್ಮ ಫ್ಯಾಮಿಲಿ ಬರ್ಡೇ, ಅದ್ರದ್ದು ಇದೆ ಇಲ್ಲೇ. ಅದು ನಿಮಗೆ ಸರ್ಪ್ರೈಸ್. ಇದು ನಮ್ಮ ಟುಮ್ ಡಿಸೈನ್ ಮಾಡಿರೋದು. ಇದು ನಿಮಗೆ ನಾಳೆ ಬ್ಲಾಗಲ್ಲಿ ಪ್ರಾಪರಾಗಿ ಕಾಣುತ್ತೆ ಏನು ಅಂತ ನೋಡಿ. ಇಲ್ಲಿ ನೋಡಿ, ರಾಣಿ ಕೂತು ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರೋದು, ಬರ್ತಾರಾ ಇನ್ನೂ ಬಂದಿಲ್ಲ ಅಂತ. ಸೊ ನಮ್ಮ ಅಪ್ಪ ಅಮ್ಮ ಆಚೆ ಹೋಗಿದ್ದಾರೆ, ಇಲ್ಲಿ ಕೂತ್ಕೊಂಡು ಕಾಯ್ತಿದ್ದಾಳೆ, ವ್ಯೂ ನೋಡ್ತಾ ಇದ್ದಾಳೆ. ಹಲೋ, ಇವತ್ತೇ ಬರ್ಬೇಕಾ ಬೇಡ ಏನ್ರು? ಇನ್ನೂ ಹಾಫ್ ಅನ್ ಅವರಾ? ಬಿಟ್ಟು ಹೋಗ್ಬಾ. 9:30 ಆಯ್ತು. ಇವತ್ತಲ್ಲ. ಆಯ್ತು, ಬಾಯ್. ಇನ್ನೂ ಅರ್ಧ ಗಂಟೆ ಕಾಯ್ಬೇಕಂತೆ. ಇಲ್ಲ, 12 ಗಂಟೆಗಂತೆ ಸೆಲೆಬ್ರೇಷನ್ನು. ನಾನು 6 ಗಂಟೆಗೆ ರೆಡಿ ಮಾಡಿ ಕೂರ್ಸಿದ್ದಾನಂತೆ. ಇವ್ನು ತುಂಬ್ದು ಪ್ಲಾನಿಂಗು ಗೈಸ್.
ಈ ಟುಮ್ ಜೊತೆ ನಮ್ಮ ಟೀಮ್ದೆಲ್ಲ ಪ್ಲಾನಿಂಗ್ ಇದೆಯಲ್ಲ, ಅವ್ರ ಪ್ಲಾನಿಂಗ್ ಒಂದು ಸೆಲ್ಯೂಟ್ ಹೊಡಬೇಕು. ನನಗೆ ರೆಡಿ ಆಗಿ 12 ಗಂಟೆಗೆ ಇರೋದು, 10 ಗಂಟೆಗೆ ಬಾ ಅಂದಿದ್ರೆ ಆರಾಮಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಿದ್ದೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸುಮ್ಮನೆ ಕೂರಕ್ಕೂ ಆಗ್ತಾಯಿಲ್ಲ, ರೆಡಿ ಆಗಿರೋದನ್ನ ಅಂಡ್ರೆಸ್ ಮಾಡಿ ನಾರ್ಮಲ್ ಆಗಿರೋಕ್ಕೂ ಆಗ್ತಾಯಿಲ್ಲ. ಏನು ಮಾಡಲಿ ನಾನು ಹೇಳಿ ಗೈಸ್. ಸೊ ಫೈನಲಿ ಇವಾಗ ಹೊರಡಕ್ಕೆ ಹೇಳಿದ್ದಾರೆ 6 ಗಂಟೆಗೆ ಅಂತ ಹೇಳಿರೋದು ಎಲ್ರಿಗೂ, ನಾನು ಒಬ್ಬನಿಗೆ ಅಲ್ವಂತೆ. ಸೊ ಎಲ್ಲ ನನಗೆ ಫೋನ್ ಮಾಡಿ 6 ಗಂಟೆ ಅಂತೇಳಿ ಇನ್ನೂ ಆಗಿಲ್ವಾ, ಇನ್ನೂ ರೆಡಿ ಆಗಿಲ್ವಾ, ಎಲ್ಲಿದ್ದೀರಾ ನೀವೇ ಇಲ್ಲ ಇಲ್ಲಿ ಅಂತ ಒಂದಷ್ಟು ಜನ ಫೋನ್ ಮಾಡಿ ಗೊತ್ತಾಗೋಯ್ತು ಯಾರ್ಯಾರು ಬರ್ತಿದ್ದಾರೆ ಅಂತ, ಅರ್ಧ ಜನ. ಸೊ ಇಲ್ಲಿ ಅಜ್ಜ ಇಲ್ಲಿ. ಸೊ ಈಗ ನಾನು ಹೊರಟಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್, ನೋಡಿ ಏನಾಗುತ್ತೆ ಅಂತ ನಾಳೆ ವ್ಲಾಗಲ್ಲಿ. ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಬರ್ಡೇ ಇವತ್ತಲ್ಲ ನಾಳೆ ಕಾಮೆಂಟ್ ಹಾಕಿ, ಇವತ್ತು ಹ್ಯಾಪಿ ಬರ್ಡೇ ಹಾಕ್ಬಿಡ್ತೀರಾ. ಬಾಯ್, ಸಿ ಯು. ಬಾಯ್. ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ಗೈಸ್. ನನ್ನ ಜಗದಲ್ಲಿ ಬೇರೆ ವಿಷಯವೇ ಇಲ್ಲ ನಿನ್ನ ಹೊರತು.